ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಬಾಲಮಂದಿರ. ಇಲ್ಲಿ ಆಶ್ರಯ ಪಡೆಯುತ್ತಿರುವ ಅನೇಕ ಬಾಲಕಿಯರು ದೌರ್ಜನ್ಯ, ನಿರ್ಲಕ್ಷ್ಯ ಮತ್ತು ಕುಟುಂಬ ಸಮಸ್ಯೆಗಳಿಂದ ಮನಸ್ಸು ನೊಂದವರಾಗಿದ್ದಾರೆ. ಆದರೆ ಇದೇ ಸ್ಥಳದಲ್ಲಿ ಅಲ್ಲಿನ ಅಧಿಕಾರಿ ಪ್ರಭಾರ ಸೂಪರಿಂಟೆಂಡೆಂಟ್ ಆಗಿರುವ ಗಾಯತ್ರಿ ಎಂಬುವವರು ತಮ್ಮ ಹುಟ್ಟುಹಬ್ಬವನ್ನ ನೊಂದವರ ಮಧ್ಯೆ ಬಾಲಕಿಯರ ಬಾಲಮಂದಿರದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ದೃಶ್ಯಗಳು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬರ್ಡೇ ಮಾಡ್ಕೊಂಡಿರೋದು ನೀವೆಲ್ಲ ಮೇಡಮ್? ಎಲ್ಲಿ ಎಲ್ಲಿರೋದು? ಆ ರೀತಿ ಬರ್ಡೇ ಮಾಡಿ ನೊಂದವ್ರ ಮಧ್ಯೆ ಬರ್ಡೇ ಮಾಡ್ಕೊಳೋದು ಸರಿನಾ ತಪ್ಪಾದ? ಮತ್ತೆ ಫೋಟೋಸಲ್ಲಿ ಯಾರಿರೋದು? ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀರಲ್ವಾ? ಎಲ್ಲ ಮನೇಲಿ ಅಂತ ಹೇಳ್ತೀರಲ್ವಾ? ಬಾಲಮಂದಿರಲ್ಲಿ ನೀವು ಆಚರಣೆ ಮಾಡ್ಕೊಂಡಿರೋ ಫೋಟೋಸ್ ಎಲ್ಲ ವಿತ್ ಪ್ರೂಫ್ ಇದೆ. ಡ್ಯೂಟಿ ಅವರ್ಸಲ್ಲಿ ಒಬ್ಬ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ, ನಿಮಗೆ ಸಮಾಧಾನ ಅನಿಸುತ್ತಾ? ಸರ್, ನನ್ನ ಮನೆಯಲ್ಲಿ ಸಿಬ್ಬಂದಿನೆಲ್ಲ ಕರೆದು ಮನೆಯಲ್ಲಿ ಸ್ಟ್ರೀಟ್ ಕೊಟ್ಟೆ ಸರ್. ಅಲ್ಲ ಮೇಡಮ್, ವಿತ್ ಫೋಟೋಸ್ ತೋರಿಸಿದ್ವಿ, ತಾವುಗಳು ನೋಡಿದ್ವಿ. ಇನ್ನು ಬಾಲಕಿಯರ ನೋವಿಗೆ ಸ್ಪಂದಿಸಬೇಕಾದ ಅಧಿಕಾರಿಯೇ ಸಂಭ್ರಮಾಚರಣೆಗೆ ಮುಂದಾಗಿರುವುದು ಎಷ್ಟು ಸೂಕ್ತ ಎಂಬ ಪ್ರಶ್ನೆಗೆ ಕೆಲವು ಅಧಿಕಾರಿಗಳು ಅವರ ವ್ಯಾಪ್ತಿಯನ್ನು ಮೀರಿ ಸಂಭ್ರಮಾಚರಣೆ ಮಾಡಿಕೊಂಡರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸಮಜಾಯಿಷಿ ನೀಡುತ್ತಾರೆ ಎಂದು ಚಿಕ್ಕಬಳ್ಳಾಪುರ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ತಿಳಿಸಿದರು. ಇನ್ನು ಬಾಲಮಂದಿರ ಅನ್ನೋದು ಸಂಭ್ರಮಕ್ಕೆ ಅಲ್ಲ, ಇಲ್ಲಿ ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬಬೇಕಾದ ಜಾಗ. ಅಂತಹ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡುವುದು ಕಾನೂನು ಬಾಹಿರ, ಇದು ತಪ್ಪು. ಘಟನೆ ಬೆಳಕಿಗೆ ಬಂದಿದೆ, ತನಿಖೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುತ್ತೇನೆಂದು ಹಾರಿಕೆ ಉತ್ತರ ನೀಡಿದರು. ಈಗ ಕೆಲವರು ಅಧಿಕಾರಿಗಳು ಅವರ ವ್ಯಾಪ್ತಿಯನ್ನು ಮೀರಿ ಅವರು ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ಈಗ ಎಲ್ಲರಿಗೂ ಯಾರೂ ಅನುಮತಿ ಕೊಡಲ್ಲ. ಈಗ ಆ ಥರ ಇದ್ದರೆ ಸಂಬಂಧಪಟ್ಟ ನಮ್ಮ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಅವ್ರ ಹತ್ರ ಸಮಜಾಯಿಷನ್ ಕೇಳ್ತಾರೆ. ಯಾವುದೇ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬರ್ಡೇ ಮಾಡ್ಕೊಳ್ಳೋದು ಕಾನೂನು ಬಾಹಿರ. ಅದು ಇನ್ಸ್ಟಿಟ್ಯೂಷನ್ಸಲ್ಲಿ ಮಾಡಬಾರ್ದು ಅಂತಲೇ ಸರ್ಕ್ಯುಲರ್ ಇದೆ. ಇವಾಗ ತಾವು ಈ ಒಂದು ಮಾಹಿತಿನ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡಿಬಿಟ್ಟು ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ನಾನು ವರದಿ ಮಾಡ್ತೀನಿ. ಇಲ್ಲ ಸರ್, ಇವತ್ತೇ ತಾವು ನೋಡಿರೋದು ನಾನು ನೋಡ್ತಾ ಇರೋದು ಸರ್. ನನಗೆ ಗೊತ್ತಿಲ್ಲ ಸರ್, ಅದೇ ಇವಾಗ ತನಿಖೆ ಮಾಡಬೇಕಾದ್ರೆ. ಅದು ಇವಾಗ ತನಿಖೆ ಮಾಡಬೇಕು ಸರ್, ಯಾರು ಮಾಡ್ಕೊಂಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಮಾಡಿರೋದು ಏನು ಸತ್ಯಾಂಶ ಇದೆ ಅನ್ನೋದು. ಈ ಫೋಟೋಸಲ್ಲಿ ಇರೋದು ಸೂಪರಿಂಟೆಂಡೆಂಟು ಸರ್, ಗಾಯತ್ರಿ ದೇವಿ ಅಂತ. ಚಿಕ್ಕಬಳ್ಳಾಪುರದಲ್ಲಿ ನೊಂದಿರ್ತಕ್ಕಂಥ ಯುವತಿಯರು ಮತ್ತು ಬಾಲ ಮಕ್ಕಳು ಅವರಿಗೆ ಆಗಿ ಪರಿಹಾರ ಕೇಂದ್ರವಾಗಿ ಮತ್ತು ಹಾಸ್ಟ್ಲು ಬಾಲಮಂದಿರ ಅಂತ ಏನಿದೆ, ಆ ಬಾಲಮಂದಿರದಲ್ಲಿ ನೊಂದು ಬೆಂದು ಸಂತ್ರಸ್ತರಿಗಾಗಿ ಹಾಸ್ಟ್ಲನ್ನು ತೆರೆದಿರ್ತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ. ಈಗಾಗಲೇ ಅಲ್ಲಿ ಕೆಲವರು ಬೇರೆ ಬೇರೆ ಕಾರಣಕ್ಕಾಗಿ ಈಗಾಗಲೇ ಸಸ್ಪೆಂಡ್ ಆಗಿರ್ತಕ್ಕಂಥ ಅಧಿಕಾರಿಗಳ ಜಾಗದಲ್ಲಿ ಇವತ್ತು ಪ್ರಭಾರಿಯಾಗಿ ಒಬ್ಬ ಅಧಿಕಾರಿಯನ್ನು ಅಲ್ಲಿ ಹಾಕಿದ್ದಾರೆ. ಅಧಿಕಾರಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಇವತ್ತು ಅವರ ಒಂದು ಹುಟ್ಟಿದ ಹಬ್ಬವನ್ನು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿ ಇವತ್ತು ಆ ಒಂದು ಬಾಲಮಂದಿರದಲ್ಲಿ ಆಚರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾಕಂತಂದರೆ ಅದನ್ನು ನಾವು ಖಂಡನೆ ಮಾಡ್ತಾಯಿದ್ವಿ. ಯಾಕಂತಂದರೆ ಆ ಒಂದು ಬಾಲಮಂದಿರದಲ್ಲಿ ಬೇರೆ ಬೇರೆ ವಿಚಾರಗಳಿಗಾಗಿ ನೊಂದು ಬೆಂದು ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥ ಹೆಣ್ಮಕ್ಳು ಇರೋದ್ರಿಂದ ಅವರ ಎದುರುಗಡೆ ಈ ರೀತಿಯಾಗಿ ವಿಜೃಂಭಣೆಯಿಂದ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಕೊಂಡ್ರೆ ಅವರ ಮನಸ್ಥಿತಿ ಏನಾಗಿರುತ್ತೆ, ಅಲ್ಲಿರ್ತಕ್ಕಂಥ ಮಕ್ಕಳ ಒಂದು ಮನಸ್ಥಿತಿ ಹೇಗಾಗಿರುತ್ತೆ, ಇದು ತುಂಬ ಒಂದು ಕೆಟ್ಟ ಒಂದು ಸಂದರ್ಭ ಇದು. ಹಾಗಾಗಿ ಅವ್ರು ಏನು ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ, ಅವರ ಮೇಲೆ ಸಂಬಂಧಪಟ್ಟಂಥ ಇಲಾಖೆಗಳು ಅಥವಾ ಜಿಲ್ಲಾಧಿಕಾರಿಗಳು ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೆ. ಬಾಲಮಂದಿರಗಳು ಸಂಭ್ರಮಕ್ಕಿಂತ ಸಂರಕ್ಷಣೆಗೆ ಮೀಸಲಾದ ಸ್ಥಳಗಳು. ನೊಂದವರ ಮಧ್ಯೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳು ಅಗತ್ಯ ಎಂಬ ಮಾತುಗಳು ಈಗ ಕೇಳಿಬರುತ್ತಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.